ಇದೆ. ಫುಲ್ಲು ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಎಷ್ಟೊತ್ತಿಗೆ ಹೋಗ್ಬೇಕು ಅಂತ. ಇದೇ ಗ್ರೌಂಡು. ಗಾಡಿಗಳು ನೋಡ್ಬಿಟ್ರೆ ಹಂಗೆ ಒಂದು ಕ್ಷಣ ದಂಗಾಗ್ಬಿಡ್ತೀರ ಎಲ್ಲ. ಹೊಡೆದ್ ಕೊಡ್ತಾವ್ರೆ ಗೈಸ್. ಆರೋಗ್ಯ ಮೂವಿ ಶೂಟಿಂಗ್ ತೆಗ್ದಿರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರ್ಗೋಡ್ನಹಳ್ಳಿ ಗ್ರಾಮ ಪಂಚಾಯತಿ. ಕೂಡ ಬೌಲಿಂಗ್ ತಂಡದವರು ಒಂದು ಅಮೂಲ್ಯವಾದ ವಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಪ್ಲೇ ಆಫ್ಗೆ ಈ ಪ್ರೀತಿಗಾಗಿ. ಹಾಯ್ ಹಲೋ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ಸುವಾಸ್ ಮಾಡೋ ನಮಸ್ಕಾರಗಳು. ಗೈಸ್ ಈಗ ಬ್ಯಾಗ್ನ ತಕೊಂಡು ಎಲ್ಗೆ ಹೋಗ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಲ್ಲ, ಮಾಮೂಲಿ ಶನಿವಾರ ಭಾನುವಾರ ಬಂತು, ವೀಕ್ ಡೇಸ್ ಅಲ್ಲೂ ಅಥವಾ ವೀಕೆಂಡ್ ಆಯ್ತು ಅಂತ ಅಂದ್ರೆ ಟೂರ್ನಮೆಂಟ್ ಕಮೆಂಟ್ರಿ ಮಾಡ್ತೀನಲ್ಲ. ಸೊ ಇವಾಗ ಕಮೆಂಟ್ರಿ ಮಾಡೋದಕ್ಕೆ ಮಂಡ್ಯಾಗ ಹೋಗ್ತಾ ಇದ್ದೀನಿ. ರೂಮ್ ಹತ್ರದಿಂದ ಬ್ಯಾಗ್ ತಗೊಂಡು ನಾಳೆ ನಾಡ್ದು 2 ದಿನ ಮಂಡ್ಯದಲ್ಲಿ ಟೂರ್ನಮೆಂಟ್ ಇದೆ. ಆ ಮಂಡ್ಯ ಟೂರ್ನಮೆಂಟಿಗೆ ಹೋಗ್ತಾ ಇದ್ದೀನಿ. ಇವಾಗ ರೂಮ್ ಹತ್ರ ಬ್ಯಾಗ್ ತಗೊಂಡೆ. ನೆಕ್ಸ್ಟು ಅಲ್ಲಿ ಟ್ರೈನ್ ಹತ್ಕೊಂಡು ಮಂಡ್ಯಕ್ಕೆ ಹೋಗ್ಬೇಕು. ಇವತ್ತು ಸಂಜೆ ಅಲ್ಲಿ ಉಳ್ಕೊಂಡು ನಾಳೆ ನಾಡ್ದು ಟೂರ್ನಮೆಂಟ್ ಐತೆ. ನೋಡೋಣ ಟೂರ್ನಮೆಂಟ್ ಯಾವ್ಯಾವ ಥರ ಆಗುತ್ತೆ. ಕ್ರಿಕೆಟ್ ಟೂರ್ನಮೆಂಟ್ ಇದೆ, ಆ ಟೂರ್ನಮೆಂಟಲ್ಲಿ ಯಾವ್ಯಾವ ಥರ ಫನ್ ಆಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ಗೈಸ್. ಅದೇ ಥರ ನಿಮ್ಮೂರಲ್ಲಿ ಯಾವ್ದಾದ್ರು ಟೂರ್ನಮೆಂಟ್ ಇದ್ರೆ ಕರಿಬೋದು. ಕ್ರಿಕೆಟು, ಕಬಡ್ಡಿ, ವಾಲಿಬಾಲು 3 ಗೇಮ್ಸ್ಗಳಿಗೆ ನಾನು ಕಮೆಂಟ್ರಿನ ಮಾಡ್ಕೊಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಬಂದ್ಬಿಟ್ಟು ಸುವಾಸ್ ಕನ್ನಡಿಗ ಅಂತ ಇದೆ. ಅಲ್ಲಿ ಇಷ್ಟು ದಿನ ಮಾಡಿರ್ತಕ್ಕಂಥ ಟೂರ್ನಮೆಂಟ್ ಪೋಸ್ಟ್ಗಳನ್ನ ಹಾಕಿದ್ದೀನಿ. ಅದು ಇಲ್ಲ ಅಂದ್ರೆ ಇದು ಯೂಟ್ಯೂಬ್ನಲ್ಲಿ ಲೈನ್ಸ್ ಬೈ ಸುವಾಸ್ ಅಂತ ಚಾನಲ್ ಇದೆ, ಅಲ್ಲದು ನೋಡಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸುವಾಸ್ ಕನ್ನಡಿಗ ಚಾನಲ್ನ ನೋಡಿ, ಅಲ್ಲೆಲ್ಲ ಸಿಗುತ್ತೆ. ಮಾರುತಿ ನಗರಲ್ಲಿ ನಿಂತ್ಕೊಂಡು ಬಸ್ಗೆ ಅಂತ ವೇಟ್ ಮಾಡ್ತಿದ್ದೆ. ಬಸ್ಸು ಬಂದೇ ಬಿಡ್ತು. ಈಗ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಇವಾಗ ಹಂಗೆ ಬಸ್ ಇಳಿದ್ಬಿಟ್ಟು ರೈಲ್ವೆ ಸ್ಟೇಷನ್ ತನಕ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಆಮೇಲೆ ಹಂಗೆ ಹೋಗ್ತಾ ಇನ್ನ ಊಟ ಮಾಡಿರ್ಲಿಲ್ಲ, ಇವಿ ಹೊಟ್ಟೆ ಸಿಕ್ಕಿತ್ತು. ಟ್ರೈನ್ ಬರೋದು ಇನ್ನ ಅರ್ಧ ಗಂಟೆ ಲೇಟ್ ಅಂತ ಗೊತ್ತಾಯ್ತು, ನೋಡ್ದೆ. ಸೊ ಹಂಗಾಗಿ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡಕ್ ಹೋಗ್ತಾ ಇದೀನಿ. ಇವಾಗ ಹಂಗೆ ಊಟ ಮಾಡ್ಕೊಂಡು ನಾನು ಬಂದಿದ್ದೆ ಯಲಹಂಕ ಜಂಕ್ಷನ್ಗೆ. ಯಾಕೆಂದ್ರೆ ಯಲಹಂಕದಿಂದ ಯಶವಂತಪುರ ತನಕ ಟ್ರೈನಲ್ಲಿ ಹೋಗ್ಬಿಟ್ಟು, ಯಲಹಂಕದಿಂದ ಯಶವಂತಪುರ ತನಕ ಟ್ರೈನಲ್ಲಿ ಹೋಗ್ಬಿಟ್ಟು, ಆಮೇಲೆ ಯಶವಂತಪುರದಿಂದ 4:50ಕ್ಕೆ ಮಂಡ್ಯಾಗೊಂದು ಟ್ರೈನ್ ಇದೆ. 4:50ಕ್ಕೆ ಅಲ್ಲಿ ಹತ್ತಿದ್ರೆ ಅಲ್ಲಿ ಸಂಜೆ 7-7:30 ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಇರ್ತೀವಿ. ಆಮೇಲೆ ಅಲ್ಲಿ ಬಂದು ಕರ್ಕೊಂಡೋಗಿ ಟೂರ್ನಮೆಂಟ್ ಬಗ್ಗೆ ಹೇಳ್ಬಿಟ್ಟು, ನಾಳೆ ಟೂರ್ನಮೆಂಟ್ ಇರುತ್ತೆ, ಅದಕ್ಕೋಸ್ಕರನೇ ಹೋಗ್ತಾ ಇರೋದು. ಟಿಕೆಟ್ ತಾಂಡೆ, ಟಿಕೆಟ್ ತಗೋಣ ಅಷ್ಟೊತ್ತಿಗೆ ಅಲ್ಲಿ ಆಲ್ರೆಡಿ ಟ್ರೈನ್ ಬಂದು ನಿಂತೈತೆ ನೋಡಿ. ಟಿಕೆಟ್ ತಗೋಣ ಅಷ್ಟೊತ್ತಿಗೆ ಇಲ್ಲಿ ಬಂದು ಟ್ರೈನ್ ನಿಂತೈತೆ. ಸೊ ಯಾವ್ದೋ ಒಂದು ಸೀಟು ಸಿಕ್ಕಿದ ಸೀಟಿಗೆ ಹತ್ಕೊಳ್ಳೋದಷ್ಟೇ. ಈಗ ಯಶವಂತಪುರಲ್ಲೂ ಟಿಕೆಟ್ ತಗೊಂಡು ಮಂಡ್ಯ ಟಿಕೆಟ್ನ ಹೋಗ್ತಾ ಇದ್ದೀವಿ. 3:15 ಟ್ರೈನ್ ಐತೆ, 3:15 ಟ್ರೈನ್ ಹೋಗ್ಬೇಕಷ್ಟೇ ಗೈಸ್. ಅರ್ಧ ಗಂಟೆ 30 ನಿಮಿಷದಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲೇ ಕಾಯ್ತಾ ಇದ್ದೀನಿ. ಇನ್ನ ನಾನು ಹೋಗೋ ಟ್ರೈನ್ ಬಂದಿಲ್ಲ. 3 ಗಂಟೆಯಿಂದನೂ ಯಶವಂತಪುರ ಕ್ಯಾಬಿನ್ ಯಶವಂತಪುರ ಬೈಪಾಸ್ ಅಲ್ಲಿ ಬರ್ತೈತೆ ಅಂತ ವೇರ್ ಇಸ್ ಮೈ ಟ್ರೈನ್ ಆಪ್ ಅಲ್ಲಿ ತೋರಿಸ್ತೈತೆ. ಆ ಟ್ರೈನ್ ಇನ್ನೂ ಬಂದಿಲ್ಲ, ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. 30 ನಿಮಿಷದಿಂದ ತೋರಿಸ್ತೈತೆ. ನಾನ್ ಬೇರೆ ಮಂಡ್ಯಾಗ ಹೋಗ್ಬೇಕು 6 ಗಂಟೆ ಅಷ್ಟರಲ್ಲಿ ಹೋಗ್ತೀನ. ಎಷ್ಟೊತ್ತಿಗೆ ಟ್ರೈನ್ ಬರುತ್ತೆ. ನಿಜವಾಗ್ಲೂ ಇಂಡಿಯನ್ ರೈಲ್ವೆ ಸಿಸ್ಟಮ್ ಹೇಳಿದ ಟೈಮಿಗೆ ಒಂದಿನಾನು ಬಂದಿಲ್ಲ ಗೈಸ್ ಟ್ರೈನು. ಇಷ್ಟ ತನಕನೂ ಅನೌನ್ಸೇ ಮಾಡಿಲ್ಲ ಇನ್ನ ಟ್ರೈನ್ ಎಲ್ಲಿ ಬರ್ತೈತೆ ಅಂತ. ವೇರ್ ಇಸ್ ಮೈ ಟ್ರೈನ್ ಅಲ್ಲಿ ನೋಡ್ತಾ ಇದೀವಿ, ಇನ್ನ ಕ್ಯಾಬಿನ್ ಅಂತ ತೋರಿಸ್ತಾ ಇದೆ. ಫುಲ್ಲು ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಎಷ್ಟೊತ್ತಿಗೆ ಹೋಗ್ಬೇಕು ಅಂತ. ಯಪ್ಪ ಗೈಸ್, ಟ್ರೈನ್ ಇವಾಗ ತಾನೇ ಅನೌನ್ಸ್ ಮಾಡಿದ್ರು 2ನೇ ಪ್ಲಾಟ್ಫಾರ್ಮ್ ಬರುತ್ತಂತೆ. ನಾನು 2ನೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೆ. ಆ ಟ್ರೈನ್ ಬರೋಕ್ಕಿಂತ ಮೊದಲು ಹೋಗ್ಬಿಡೋಣ, ಖುಷಿ ಆಗ್ತೈತೆ. 6 ಗಂಟೆ ಒಳಗೆ ಪಕ್ಕಾ ರೀಚ್ ಆಗ್ತೀವಿ ಮಂಡ್ಯಗೆ. ನೋಡೋಣ ಟ್ರೈನ್ ನೋಡಿ. ಇಲ್ಲಿ ಯಶವಂತಪುರ ಜಂಕ್ಷನ್ ನಾವು ಹೋಗೋ ಟ್ರೈನ್ ಬಂತು. ಇದೇ ನೋಡಿ ನಾವು ಹೋಗೋ ಟ್ರೈನು. ಮಂಡ್ಯಗೆ ಟ್ರೈನು ಬಂದಾಯ್ತು, ಹತ್ಕೊಂಡು ಹೋಗೋದಷ್ಟೇ ಗೈಸ್. ಯಾರು ಇಲ್ವೇ ಇಲ್ಲ ಅಲ್ಲಿ ಟ್ರೈನಲ್ಲಿ. ಆರಾಮ್ಸೆ ಮಲ್ಕೊಂಡ್ಬಿಟ್ಟು ಮಂಡ್ಯ ತನಕ ಹೋಗೋದಷ್ಟೇ. 6 ಗಂಟೆ 6:30 ರೀಚ್ ಆಗುತ್ತೆ. ರೀಚ್ ಆಗಿ ಅಲ್ಲಿ ರೂಮ್ ಕೊಡ್ತಾರೆ. ರೂಮ್ ಹತ್ರ ಹೋಗ್ಬಿಟ್ಟು ನಾಳೆ ನಾಡ್ದು ಟೂರ್ನಮೆಂಟ್ ಮಾಡೋದಷ್ಟೇ. ನೋಡ್ರಿ ಇಲ್ಲಿ ಯಾರು ಇಲ್ಲ, ಒಂದು 2 ಇದಾರಷ್ಟೇ. ಆರಾಮ್ಸೆ ಮನಿಕೊಂಡು ಹೋಗ್ಬೋದು ನೋಡ್ರಿ ಪ್ಯಾಸೆಂಜರಿಗತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ, ಯಶವಂತಪುರದಿಂದ ಮಂಡ್ಯಗೆ ಯಾರು ಹೋಗ್ಬೇಕಂತಂದ್ರೆ ನೀವು ಇದ್ರಲ್ಲಿ ಹೋಗಿ ಟ್ರೈನಲ್ಲಿ. ಯಾಕೆ ಗೊತ್ತಾ, ಬರೀ 25 ರೂಪಾಯಿ ಅಷ್ಟೇ ಪ್ಯಾಸೆಂಜರ್ ಅಲ್ಲಿ. ಟಿಕೆಟ್ ಬಂದ್ಬಿಟ್ಟು ಬರೀ 25 ರೂಪಾಯಿ ಮಂಡ್ಯಗೆ ಅಷ್ಟೇ. ನಾನು ಅಷ್ಟೇ ಪ್ಯಾಸೆಂಜರ್ ಅಲ್ಲಿ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಇಲ್ಲ ಟ್ರೈನಲ್ಲೇ ಇದೀನಿ. ಅಂತೂ ಇಂತೂ ಮಂಡ್ಯ ರೈಲ್ವೆ ಸ್ಟೇಷನಿಗೆ ಬಂದ್ವಿ.
ವೆಲ್ಕಮ್ ಟು ಮಂಡ್ಯ, ಸಕ್ಕರೆ ನಾಡು ಮಂಡ್ಯ. ಮಂಡ್ಯಗೆ ಸ್ವಾಗತ ಸುಸ್ವಾಗತ. ಬಂದ್ರು ಕರ್ಕೊಂಡು ಹೋಗೋಕ್ಕೆ. ಹಾಂ ಸರಿ, ಗಾಡಿ ನಿಂತಿದೆ. ಫಸ್ಟ್ ಟೈಮು ಮಂಡ್ಯಕ್ಕೆ ಬಂದಿರೋದು, ನನಗೆ ಫೀಲ್ ಆಗ್ತಿದೆ, ಖುಷಿ ಆಗ್ತದೆ. ಫಸ್ಟ್ ಟೈಮ್ ಅಂತೂ ಇಂತೂ ಟೂರ್ನಮೆಂಟ್ ನಡೆಯೋ ಜಾಗಕ್ಕೆ ಬಂದೇ ಬಿಟ್ವಿ. ಇದೇ ನೋಡಿ ಟೂರ್ನಮೆಂಟ್ ನಡೆಯೋ ಜಾಗ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ರೆಡಿಯಾಗಿದ್ದಾರೆ ನೋಡಿ, ಇದೇ ಗ್ರೌಂಡು. ಸೊ ಎಲ್ಲ ರೆಡಿಯಾಗಿದ್ದಾರೆ ಮ್ಯಾಚ್ಗೆ. ನಾಳೆ ಮ್ಯಾಚ್ ಇರುತ್ತೆ. ಇವಾಗ ನಾವು ಮತ್ತೆ ನಮ್ಮ ಪ್ರಜು ಬ್ರೋ ಇಬ್ಬರು ನಮ್ಮ ರೂಮ್ಗೂ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ರೂಮ್ನ ನೋಡ್ಕೊಂಡು ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಗೈಸ್ ಯಪ್ಪ, ನಾವು ನಮ್ಮ ಪ್ರಜ್ವಲ್ ಬ್ರೋ ಇಬ್ರು ಸೇರ್ಬಿಟ್ಟು ರೂಮ್ಗೆ ಹೋಗಿದ್ವಿ. ಇಲ್ಲೇ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ರೂಮ್ ಬುಕ್ ಮಾಡಿದ್ರು. ಆ ರೂಮ್ಗೆ ಹೋಗಿದ ತಕ್ಷಣ ಸ್ಮೆಲ್ ನೋಡ್ಬಿಟ್ಟು ರೂಮೇ ಬೇಡ, ಇವ್ ಮನೆಗಳಲ್ಲೇ ಮನ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾ ಇದೀವಿ ನಾನು ನಮ್ಮ ಪ್ರಜ್ವಲ್ ಬ್ರೋ. ಅಷ್ಟು ಕಚ್ಚಡ ಸ್ಮೆಲ್ ಇತ್ತು. ಆಚೆ ಕಡೆಯಿಂದ ನೋಡಕ್ ಮಾತ್ರ ಸೂಪರ್ ಆಗಿತ್ತು ಗೈಸ್. ಆದ್ರೆ ಒಳಗೆ ಹೋಗಿ ನೋಡ್ಬಿಟ್ರೆ ಒಂದಲ್ಲ ಅಂತ ಎರಡೆರಡು ರೂಮ್ ಚೆಕ್ ಮಾಡಿದ್ವಿ. ಆ ಎರಡೆರಡು ರೂಮ್ ಹಂಗೆ. ಅದಕ್ಕೆ ಇವಾಗ ಸೀದಾ ವಾಪಸ್ ಹೋಗ್ತಾ ಇದೀವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಉಳ್ಕೊಂಡ್ಬಿಟ್ಟು ಬೆಳಗ್ಗೆ ಮ್ಯಾಚಿಗೆ ಎದ್ದು ಬರ್ತೀವಿ. ಅವ್ರು ಯಾಕೆ ಇಲ್ಲೇ ರೂಮ್ ಮಾಡಿದ್ರು ಅಂತ ಅಂದ್ರೆ ಇಲ್ಲಿಂದ ಇದು ಗ್ರೌಂಡಿಗೆ ಹತ್ರ ಆಗುತ್ತೆ ಅಂತ ಮಾಡಿದ್ರು ಗೈಸ್. ಅಷ್ಟೇ. ನೋಡಿದ್ರೆ ರೂಮೇ ಚೆನ್ನಾಗಿಲ್ಲ. ಲೇಟ್ ಆದ್ರೂ ಪರವಾಗಿಲ್ಲ, ಮನೆಗಳಿಗೆ ಹೋಗಿ ಉಳ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾ ಇದೀವಿ. ನೋಡಿ ಮಂಡ್ಯ ತೋರಿಸ್ತೀವಿ ನೋಡಿ. ಮಂಡ್ಯನ ಕಬ್ಬಿನ ನಾಡು ಅನ್ನೋದಕ್ಕೆ ಎಕ್ಸಾಂಪಲ್. ಸಂಜೆ 8 ಗಂಟೆ ಆಗೈತೆ. 8 ಗಂಟೆ ಆದರೂ ಹಸುಗಳನ್ನು ಕರ್ಕೊಂಡು ಹೋಗ್ತಾ ಅಲ್ಲಿ ನೋಡಿ. ಇಲ್ಲೂ ಕಬ್ಬು. ನಾನು ಮುಂದೆಗಡೆ ನೋಡೇ ಇಲ್ಲ, ಹಿಂದೆಗಡೆ ನೋಡ್ತಾ ಇದ್ದೆ ನೋಡಿ ಗೈಸ್. ಇಲ್ಲೂ ಕಬ್ಬಿನ ಗಾಡೀಲಿ ಹಾಕೊಂಡು ಹೋಗ್ತಾವ್ರೆ ಹಸುಗಳು ನೋಡಿ. ಹಂಗೆ ಬಾಹುಬಲಿಗಳಿದ್ದಂಗಿದ್ದಾರೆ. ಬಾಹುಬಲಿ ಹಂಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ನೋಡಿ. ಮತ್ತೆ ಇವ್ರು ಅನ್ಲೋಡ್ ಮಾಡ್ಬೋತವ್ರೆ. ಅನ್ಲೋಡ್ ಮಾಡಿ ಬರ್ತಾ ಇದ್ದಾರೆ ಇವರು. ಅನ್ಲೋಡ್ ಗೈಸ್, ಕಬ್ಬಿನ ಫ್ಯಾಕ್ಟ್ರಿ, ಇದು ಸಕ್ಕರೆ ಮಾಡೋ ಫ್ಯಾಕ್ಟ್ರಿಗೆ ಕರ್ಕೊಂಬಂದ್ರು ನಮ್ಮ ಬ್ರೋ. ಇಲ್ಲಿ ನಿಂತಿರೋ ಗಾಡಿಗಳು ನೋಡ್ಬಿಟ್ರೆ ಹಂಗೆ ಒಂದು ಕ್ಷಣ ದಂಗಾಗ್ಬಿಡ್ತೀರ ಎಲ್ಲ. ಹೋಗ್ತಾನೆ ಇದೀವಿ ನೋಡಿ. ಯಪ್ಪ, ಇಷ್ಟೊಂದು ಕಬ್ಬ ಅಂತ ಒಂದು ದಿನಕ್ಕೆ. ಅಲ್ಲಿ ನೋಡ್ರಿ ಇಲ್ಲಿ ಗೈಸ್, ನೋಡ್ರಿ ಇಲ್ಲಿ ಎಲ್ಲೆಲ್ಲೂ ನೋಡಿದ್ರು ಕಬ್ಬಿನ ಗಾಡಿ. ನೈಟ್ ಬಂದಿದ್ದೀನಿ ಆದ್ರೂ ಪರವಾಗಿಲ್ಲ. ನೋಡ್ರಿ ಇಲ್ಲಿ ಏನೋ ಇದು ವೇಯ್ ಮಾಡೋದು ಹಂಗೆ ಅಂತ ಕಾಣಿಸ್ತೈತೆ. ನಡೀರಿ ಹೋಗೋಣ. ವಿಡಿಯೋ ಮಾಡ್ಬೋದಾ ಮಾಡಬಾರ್ದಾ ಗೊತ್ತಿಲ್ಲ, ಒಟ್ನಲ್ಲಿ ನಾವಂತೂ ವಿಡಿಯೋ ಮಾಡ್ತಾ ಇದೀವಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಐತೆ ನೋಡ್ರಿ ಇಲ್ಲಿ ಗೈಸ್. ಹೆಂಗೆ ಕಬ್ಬಿನ ಫ್ಯಾಕ್ಟ್ರಿ ನೋಡಿ. ಇಲ್ಲಿ ಹಣ್ಣನ್ನ ಕಬ್ಬು ಕೊಡ್ತೀರ ತಿನ್ನಕ್ಕೆ ಅಂದ್ರೆ ಏನಂದ ಅಣ್ಣ? ಇನ್ನೊಂದ್ಸತಿ ಹೇಳಿ ಏನಂದ್ರೆ ಟ್ಯಾಕ್ಸ್ ಬೀಳುತ್ತೆ ಅಂತ. ಇನ್ಕಮ್ ಟ್ಯಾಕ್ಸ್. ಮಂಡ್ಯಕ್ಕೆ ಬಂದು ಕಬ್ಬು ತಿನ್ಲಿಲ್ಲ ಅಂದ್ರೆ ಹೆಂಗೆ ಗೈಸ್ ಅಲ್ವಾ? ಮಂಡ್ಯಕ್ಕೆ ಬರ್ಬೇಕು. ನೋಡ್ರಿ ಇಲ್ಲಿ ಕಡಿ. ಅಣ್ಣ ಒಂಚೂರು ಕೊಡಿ ಅಣ್ಣ. ವಾಡದ್ ಕೊಡ್ತಾವ್ರೆ ಗೈಸ್. ಮಂಡ್ಯ ಜನರು ಕಬ್ಬಷ್ಟೇ ಸ್ವೀಟ್ ಅಂತ ಮತ್ತೊಮ್ಮೆ ತೋರಿಸ್ತವ್ರೆ. ಪಕ್ಕ ಮಾಡಿ ಕೊಡ್ತಾ ಇದ್ದಾರೆ ಇವಾಗ ಅಷ್ಟೇ. ಅಣ್ಣ ನಿನ್ನ ಹೆಸ್ರೇನಣ್ಣ? ಅಯ್ಯೋ ಗೈಸ್, ಇವಾಗ ನಮ್ ಬ್ರೋ ಕಬ್ಬ ಹೆಚ್ಚು ಕೊಡ್ತಾವ್ರೆ. ನೋಡಿ ಇಲ್ಲಿ ಎಂಜಾಯ್ ಅಂತ ಹೇಳ್ಬಿಟ್ಟು ಇಷ್ಟುದ ಕೊಡ್ತಾವ್ರೆ. ತೋರಿಸ್ತೀನಿ ಬನ್ನಿ ಪ್ರಜ್ವಲ್ ಬ್ರೋ. ಇಷ್ಟುದ ಕೊಟ್ಟವ್ರೆ ಕಬ್ನ ಎಂಜಾಯ್ ಅಂತ ಹೇಳ್ಬಿಟ್ಟು. ಕಬ್ಬಿನ ಫ್ಯಾಕ್ಟ್ರಿನ ಇನ್ನ ನೋಡೋಣ ಕಬ್ಬು ತಿನ್ಕೊಂಡು. ಚೆನ್ನಾಗೈತೆ ಬ್ರೋ. ನೀವು ತಿಂತೀರಾ? ತಗೊಳ್ಳಿ ಸ್ವಲ್ಪ. ಅಯ್ಯೋ ಇಟ್ಕೊಳ್ಳಿ ಫೋನ. ಹಿಂಗೆ ನಾವು ಹಿಂಗೆ
ಹುರಿದ್ಬಿಟ್ಟು ಗೈಸ್ ನೆಕ್ಸ್ಟ್ ನೋಡೋಣ ಬನ್ನಿ. ಕಬ್ಬಿನ ಫ್ಯಾಕ್ಟ್ರಿ ನೋಡಿ ಇಲ್ಲಿ. ಕಬ್ಬಿನ ಫ್ಯಾಕ್ಟ್ರಿಗೆ ಬಂದು ಕಪ್ ತಿಂತಾ ಇದೀವಿ. ಇಂತ ಫೈನಲಿ ಮಂಡ್ಯಕ್ಕೆ ಬಂದು ಕಪ್ ತಿಂತಾ ಇದೀವಿ. ಇಲ್ಲಿ ಈ ತರ ವೇಯಿಂಗ್ ಮೆಷಿನ್ ಅಲ್ಲಿ ವೇಯಿ ಮಾಡ್ಬಿಟ್ಟು ಆಮೇಲೆ ಅಲ್ಲಿಗೆ ಹಾಕ್ಬಿಟ್ಟು ಆಮೇಲೆ ಅಲ್ಲಿಂದ ಈ ತರ ಬರುತ್ತೆ ನೋಡಿ, ಕಬ್ಬು ಮೂವ್ ಆಗ್ತಾ ಇತ್ತು ನೋಡಿ ಇಲ್ಲಿ. ಈಗ ಹಂಗೆ ಮುಂದಕ್ಕೆ ಮೂವ್ ಆಗಿ ನೋಡಿ ಇಲ್ಲಿ. ಗೈಸ್ ನೋಡಿ ನೋಡಿ ತೋರಿಸ್ತಾ ಇದೀನಿ ಫ್ಯಾಕ್ಟ್ರಿ, ಕಬ್ಬಿನ ಫ್ಯಾಕ್ಟ್ರಿ, ಸಕ್ಕರೆ ಫ್ಯಾಕ್ಟ್ರಿ. ಇಷ್ಟ ಆಯ್ತಾ? ನಮ್ಮ ಅದೃಷ್ಟ ಕಪ್ ಸಿಕ್ಕೈತೆ ನಮ್ಗೆ ಸೀರಿಯಸ್ ಆಗ. ಟೇಸ್ಟ್ ಆಗೈತೆ. ಈಗ ಒಳಿಕ್ ಹೋಗ್ತಾ ಇದೀವಿ. ಒಳಗ್ ಬಿಡ್ತಾರ ಬ್ರೋ? ಗೈಸ್ ಒಳಿಕ್ ಹೋಗ್ತಾ ಇದೀವಿ. ಒಳಗೆ ಈ ತರ ಪ್ರೊಸೀಜರ್ ಏನೇನ್ ಮಾಡೋದು ಹೆಂಗ್ ಏನು ಗೊತ್ತಿಲ್ಲ. ಒಟ್ನಲ್ಲಿ ನೋಡಿವಿ ಕಬ್ಬಿನ ಫ್ಯಾಕ್ಟ್ರಿನ. ಗೈಸ್ ನೋಡಿ ಕಬ್ಬಿನ ಫ್ಯಾಕ್ಟ್ರಿ, ಸಕ್ಕರೆ ಮಾಡೋ ಫ್ಯಾಕ್ಟ್ರಿಗೆ ಬಂದಿದೀವಿ ನಾವು. ಕಬ್ಬು ತಿನ್ಕೊಂಡು ಸಕ್ಕರೆ ಮಾಡೋ ಫ್ಯಾಕ್ಟ್ರಿಗೆ ಬಂದಿದೀವಿ. ಮಾಡ್ತಾರ ನೋಡಿವಿ. ಅಯ್ಯೋ ನೋಡಿ ಇಲ್ಲಿ, ಅಲ್ಲಿಂದ ಬಂದಿದ್ ಕಬ್ಬು ಇದು ಪುಡಿ ಪುಡಿ ಆದಂಗ್ ಹೋಗ್ತಾ ಐತೆ. ನೋಡಿ ಅಲ್ಲಿಂದ ಬಂದಿದ್ ಕಬ್ಬು ಈ ತರ ಹಿಂಗ್ ಪುಡಿ 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 ಹಾಕ್ಬಿಟ್ಟು ಹಿಂಗ್ ಹೋಗ್ತಾ ಐತಿ. ಹಿಂಗೆ ಎಲ್ಲಿಗೆ ಹೋಗುತ್ತೆ ಅಂತ ಹಂಗೆ ನೋಡ್ಕೊ ಬರೋಣ ಬನ್ನಿ. ಯಪ್ಪ ಇಷ್ಟು ದೊಡ್ಡ ಫ್ಯಾಕ್ಟ್ರಿನ ನಾನು ಇದೇ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸಕ್ಕರೆ ಮಾಡೋ ಫ್ಯಾಕ್ಟ್ರಿ ನೋಡಿ ಅಲ್ಲಿ. ಅಲ್ಲಿ ಸಕ್ಕರೆ ಆಗ್ತೈತೆ, ಹೊಗೆ ಬರ್ತೈತೆ. ನಮ್ಮ ಪಾಡಿ ನಾವು ಹೋಗ್ತಾ ಇದೀವಿ ಬರ್ರಿ. ಗೈಸ್ ಅಲ್ಲಿ ನೋಡಿ ಇಲ್ಲಿ ವೇಸ್ಟೇಜ್. ಅಲ್ಲಿ ಏನೋ ಚಿಕ್ಕ ಹುಡುಗರು ಆಟ ಆಡೋದು ಅನ್ಕೋಬೇಡ್ರಿ. ಅಲ್ಲಿ ಕ್ರೇನೆ ಹೋಗ್ಬಿಟ್ಟೈತೆ ಅಲ್ಲಿ ವೇಸ್ಟೇಜ್ ಒಳಕ್ಕೆ. ಅಷ್ಟು ಕೆಲಸ ಮಾಡಿಸ್ತಾವ್ರ ಇಲ್ಲಿ. ಇಷ್ಟು ವೇಸ್ಟೇಜ್. ಗೈಸ್ ಅಂತೂ ಇಂತೂ ಮಂಡ್ಯಕ್ ಬಂದು ಕಪ್ ತಿನ್ಬೇಕು ಅಂತ ಆಸೆ ಇತ್ತು, ಅದು ನೆರವೇರ್ತು. ಮಂಡ್ಯ ಕಪ್ ತಿಂತಾ ಇದೀವಿ ಅಲ್ವಾ, ಫುಲ್ ಹ್ಯಾಪಿ. ಗೈಸ್ ಅಂತೂ ಇಂತೂ ಮಂಡ್ಯಕ್ ಬಂದು ಮಂಡ್ಯ ಕಬ್ನ ತಿಂತಾ ಇದೀನಿ. ನಾಳೆ ಟೂರ್ನಮೆಂಟ್ ಆಗಕ್ಕಿಂತ ಮೊದ್ಲು ಸಿಹಿ ಇರ್ಲಿ ಅಂತ ಹೇಳ್ಬಿಟ್ಟು ಕಬ್ಬಿನ ಫ್ಯಾಕ್ಟ್ರಿಗೆ ಬಂದಿದೀನಿ. ನೋಡಿ ಇಲ್ಲಿ ಫ್ಯಾಕ್ಟ್ರಿ, ಅಲ್ಲೇ ನೋಡಿ ಇಲ್ಲಿ ಫ್ಯಾಕ್ಟ್ರಿ, ನೋಡ್ರಿ ಇಲ್ಲಿ ಫ್ಯಾಕ್ಟ್ರಿ. ಗೈಸ್ ಆ ಫ್ಯಾಕ್ಟ್ರಿ ನೋಡ್ಕೊಂಡು ನಾನು ಕಪ್ ತಿಂತಾ ಇದೀನಿ. ನಾಳೆ ಸಿಗೋಣ, ಬಾಯ್ ಬಾಯ್. ಅಲ್ಲಿ ನೋಡ್ರಿ ಹಸ್ಗಳು, ನಂಗೆ ಎತ್ಗಳು ಒಳ್ಳೆ ರಾಮ ಲಕ್ಷ್ಮಣ. ವೈಟ್ ಚೆಕ್ ಮಾಡ್ಬಿಡೋದು ಗೈಸ್ ಇಲ್ಲಿ. ಗೈಸ್ ವಿಡಿಯೋ ಮಾಡ್ಬೋದಾ ಮಾಡ್ಬಾರ್ದಾ ಗೊತ್ತಿಲ್ಲ, ಬಟ್ ನಾವು ಮಾತ್ರ ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ಒಳಗೆ ಏನೇನಿತ್ತು ಎಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ಯಾಕೆಂದ್ರೆ ಈಗ ವಿಡಿಯೋ ಮಾಡಂಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಹೇಳಕ್ಕಾದ್ರೂ ಇರ್ಬೇಕಲ್ವಾ ವಿಡಿಯೋ ಮಾಡ್ಬೇಕು ಮಾಡ್ಬಾರ್ದು ಅಂತ. ಸೊ ಕಬ್ಬಿಂದು ಫ್ಯಾಕ್ಟ್ರಿ ಇಷ್ಟ ಆಯ್ತು, ಚೆನ್ನಾಗಿತ್ತು. ಸೊ ಎಲ್ಲ ವಿಡಿಯೋ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಬಾಯ್ ಬಾಯ್. ರೈಟ್ ಸೈಡ್ ನೋಡಿದ್ರು ಕಬ್ಬು ನೋಡ್ತಿದ್ದೀರಲ್ವಾ, ರೋಡಿಗೆ ಅಟ್ಯಾಚೆ. ಇಲ್ಲಿ ಹೋಗ್ತಿರೋದು ಕಬ್ಬು. ಇನ್ನ ಲೆಫ್ಟ್ ಸೈಡಿಗೆ ನೋಡಿದ್ರು ಕಬ್ಬು. ಮಂಡ್ಯದಲ್ಲಿ ಕಬ್ಬು ಬೆಳಿತಾರೆ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ಈ ರೇಂಜಿಗೆ ಎಲ್ಲ ತನೂ ಬೆಳಿತಾರೆ ಅನ್ನೋದು ಗೊತ್ತಿರಲಿಲ್ಲ ನಿಜವಾಗ್ಲು. ನಮ್ಮ ಪ್ರಜ್ವಲ್ ಬ್ರೋನ್ವ ಬೆಸಗರಳ್ಳಿಗೆ ಬಂದಿದ್ದೀವಿ ಐಸ್ ಕ್ರೀಮ್ ತಿನ್ನಕ್ಕೆ. ಅವರು ಕೊಡ್ಸ್ತವ್ರೆ. ಗೈಸ್ ಇವಾಗ ಬೆಳಗ್ಗೆನೆ ನಾನು ಇಲ್ಲಿ ನಮ್ಮ ಪ್ರಜ್ವಲ್ ಬ್ರೋ ಎಲ್ಲರೂ ಎದ್ಬಿಟ್ಟು ಇವಾಗ ಟೂರ್ನಮೆಂಟ್ ಇರೋ ಕಡೆಗೆ ಹೋಗ್ತಾ ಇದೀವಿ. 7 ಗಂಟೆ ಟೈಮ್. ನೋಡಿ ಮಂಡ್ಯ ಅಂದ್ರೆ ಕಬ್ಬು, ಕಬ್ಬು ಅಂದ್ರೆ ಮಂಡ್ಯ. ಈ ಸೈಡು ಕಬ್ಬು, ಈ ಸೈಡು ಕಬ್ಬು, ಫುಲ್ ಕಬ್ಬು ಅಂದ್ರೆ ಕಬ್ಬು ಗೈಸ್. ಗೈಸ್ ನೋಡಿ ಯಾವ ತರ ಹರ್ಕೊಂಡು ಹೋಗ್ತಾ ಐತೆ. ನಮ್ ಕಡೆ ತೊರೆ ಅಂತಾರೆ, ನಿಮ್ ಕಡೆ ಏನಂತಾರೆ ಗೊತ್ತಿಲ್ಲ.
ನೀರ್ ಅದ್ರ ಪಾಡಿಗೆ ಅದ್ ಹರ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ನೋಡ್ರಿ ತೋಟಗಳು ಹೆಂಗಿದಾವೆ, ಅದ್ರ ಪಾಡಿಗೆ ಅದ್ ಹರ್ಕೊಂಡು ಹೋಗ್ತಾ ಇರುತ್ತೆ. ನಮ್ ಕಡೆ ನೋಡಿದ್ರೆ ನೀರಿಗೆ ಬರ. ಮಂಡ್ಯದಲ್ಲಿ ನೋಡ್ರಿ ನೀರು ಯಾವ ತರ, ಎಲ್ಲಾ ಕಡೆನೂ ನೀರು ಗೈಸ್. ಈ ಕಡೆನೂ ಐತೆ, ಆ ಕಡೆನೂ ಐತೆ. ನಾನು ನಿಮ್ ಕಡೆ ತೋರಿಸ್ತಾ ಇದೀನಿ ಅಷ್ಟೇ. ಇದೇ ನೋಡಿ ಕಾಣಿಸ್ತಿದ್ಯಲ್ಲ, ಇದೇ ಸ್ಕೂಲ್ ಒಳಗಡೆನೆ ಅಯೋಗ್ಯ ಮೂವಿ ಶೂಟಿಂಗ್ ತೆಗ್ದಿರೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರ್ಗೋಡ್ನಹಳ್ಳಿ, ಮಂಡ್ಯ ತಾಲೂಕು, ಮಂಡ್ಯ ಡಿಸ್ಟಿಕ್. ಇದೇ ಸ್ಕೂಲಲ್ಲಿ ಗೈಸ್ ಎಷ್ಟೊಂದು ಸಾಂಗಿಂಗ್ ಎಲ್ಲ ಶೂಟಿಂಗ್ ಬರುತ್ತಲ್ಲ, ಈ ಯಾವ್ದಿದು ಎಲೆಕ್ಷನ್ ಟೈಮಲ್ಲಿ ಜಗ್ಲ ಆಡೋದೆಲ್ಲ ಶೂಟಿಂಗು, ಅದನ್ನ ಇಲ್ಲೇ ಗೈಸ್ ಮಾಡಿರೋದು. ನೆಕ್ಸ್ಟ್ ಹಂಗೆ ನೋಡ್ಕೊಂಡ್ ಬರೋಣ ಬರ್ರಿ ಗೈಸ್. ಇವಾಗ ತೋರಿಸ್ತಿದಲ್ಲ ಈ ಬ್ಲೂ ಕಲರ್ ಮನೆ, ಇದೇ ಮನೆನೇ ಬ್ರೋ ಗೈಸ್. ಇದು ಅಯೋಗ್ಯ ಮೂವಿ ವಿಲನ್ ಅವ್ರ ಮನೆ ಇದೆ. ಎಷ್ಟೊಂದ್ ಜನ ನೋಡಿರ್ತೀರಾ, ನೋಡ್ರಿ ಇದೆ ಅಯೋಗ್ಯ ಮೂವಿ ವಿಲನ್ ಅವ್ರ ಮನೆ. ಗ್ರಾಮ ಪಂಚಾಯತಿ. ಒಳಕ್ ಹೋಗೋಷ್ಟು ಟೈಮ್ ಇಲ್ಲ. ಆ ಫಿಲಮ್ ಅಲ್ಲಿ ಮಾಡಿರ್ತಾರೆ ನೋಡಿ ಗ್ರಾಮ ಪಂಚಾಯತಿ ಒಳಗೆ ಶೂಟಿಂಗು. ಇದೆ ಅಯೋಗ್ಯ ಮೂವಿ ಗ್ರಾಮ ಪಂಚಾಯತಿ ಶೂಟಿಂಗು ಮಾರ್ಗೋಡ್ನಹಳ್ಳಿಲಿ ಮಾಡಿರೋದು. ಸೇಮ್ ಟು ಸೇಮ್ ಲೊಕೇಶನ್ ಬಂದಿದ್ದೀವಿ ನೋಡಿ ಅಷ್ಟೇ ಗೈಸ್. ಇವಾಗ ಇದು ನೋಡ್ಕೊಂಡ್ಬಿಟ್ಟು ನಾನು ನಮ್ ಬ್ರೋನು ಟೂರ್ನಮೆಂಟ್ ಹತ್ರ ಹೋಗ್ತಾ ಇದೀವಿ. 7:30 ಆಗೈತೆ, 7:30 ಇನ್ನ ಆಗಿಲ್ಲ. 8 ಗಂಟೆಯಿಂದ ಮ್ಯಾಚ್ ಸ್ಟಾರ್ಟ್. ಸೊ ಆರಾಮಾಗಿ ಎಲ್ಲ ನೋಡ್ಕೊಂಡ್ಬಿಟ್ಟು ಹೋಗ್ತಾ ಬಂದ್ವಿ. ಟೂರ್ನಮೆಂಟ್ ಏರಿಯಾಕ್ ಬಂದ್ವಿ. ಟೂರ್ನಮೆಂಟ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಾರೆ ಎಷ್ಟೊಂದು ಟೀಮ್ ಅವರು. ನಾವು ನೋಡ್ತಾ ಇದ್ದೀವಿ ಅಷ್ಟೇ ನಿಂತ್ಕೊಂಡು ನೋಡಿ. ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಅಲ್ಲಿಗೆ ಅಷ್ಟೇ. ಇವಾಗ ತಾನೇ ಬಂದ್ರು ಅವರು. ಸರ್ ಎಲ್ಲಿಂದ ಬಂದಿದ್ದಾರೆ? ಮತ್ತೇರಿಂದ ಬಂದಿದ್ದಾರೆ ಅಂಪೈರ್ಸರು. ಸೊ ಇಲ್ಲಿ ಟೂರ್ನಮೆಂಟ್ ಆಡಕ್ಕೆ ನೋಡಿ ಎಲ್ಲ ರೆಡಿ ಆಗವ್ರೆ. ಇಷ್ಟು ಟ್ರೋಫಿ ಕಲೆಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡವ್ರೆ. ಟ್ರೋಫಿ ಕಲೆಕ್ಷನ್ಸ್ ಈ ತರ ಇಷ್ಟೊಂದು ಟ್ರೋಫಿಗಳು ಇಟ್ಟಿರೋದು ನಾನು ನೋಡಿರ್ಲಿಲ್ಲ. ಇಷ್ಟು ಟೂರ್ನಮೆಂಟ್ ಅಲ್ಲೂ ಅಷ್ಟು ಟ್ರೋಫಿಗಳು ಇಟ್ಟವ್ರೆ ನೋಡ್ರಿ ಇಲ್ಲಿ. ಇದೀಗ ಸತತ 2 ಬೌಂಡರಿ ಸಿಕ್ಸರ್ ಗಳನ್ನ ಹೊಡೆದಿದ್ದಂತ ರಾಜು ಅವರ ವಿಕೆಟ್ ಇದೀಗ ಪತನವಾಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಬೌಲರ್ ರವಿ ಅವರು ಕಂಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಎದುರಾಳಿ ತಂಡದವರನ್ನ ನುಚ್ಚು ನೂರು ಮಾಡ್ತಿದ್ದಂತ ಬ್ಯಾಟರ್ ರಾಜು ಅವರ ವಿಕೆಟ್ ಇದೀಗ ಪತನವಾಗ್ತಾ ಇದೆ. ಎಲ್ಲರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಕೂಡ ಬೌಲಿಂಗ್ ತಂಡದವರು ಒಂದು ಅಮೂಲ್ಯವಾದ ವಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಕ್ಯಾಪ್ಟನ್ ರಾಜು ಅವರು ಇದೀಗ ಪೆವಿಲಿಯನ್ ಹತ್ತ ಹೊರಡ್ತಾ ಇದ್ದಾರೆ. ಮಗದೊಬ್ಬ ಹೊಸ ಆಟಗಾರನ ಆಗಮನವಾಗ್ತಾ ಇದೆ. ಜರ್ಸಿ ನಂಬರ್ 18 ಹೊತ್ತಿರ್ತಕ್ಕಂಥ ಆಟಗಾರ ಶಿವು ಅವರ ಆಗಮನವಾಗ್ತಾ ಇದೆ. ಟಾರ್ಗೆಟ್ ಇರೋದು 51 ರನ್ಗಳು. 5 ಓವರ್ ನಲ್ಲಿ 51 ರನ್ಗಳನ್ನ ಕಲೆ ಹಾಕ್ತಾನ. ಬ್ಯಾಟಿಂಗ್ ನಲ್ಲಿ ಇರ್ತಕ್ಕಂಥ ವಿಆರ್ ಚಾಲೆಂಜರ್ಸ್ ತಂಡದವರು ಎದುರಾಳಿ ತಂಡದವರಿಗೆ ಚಾಲೆಂಜ್ ಮಾಡ್ತಾರ ಅಂತ ಕಾದು ನೋಡಬೇಕಾಗಿದೆ. ಇವಾಗ ಪ್ಲೇ ಆಫ್ಗೆ ಚೀಟಿ ಹಾಕ್ತವ್ರೆ. ಚೀಟಿ ಯಾರ್ಯಾರು ಗೆದ್ದವ್ರು ನೋಡ್ಬೇಕು. ಇವಾಗ ಮಧ್ಯಾಹ್ನ 2 ಗಂಟೆ ಊಟದ ಬ್ರೇಕ್ ಕೊಟ್ಟವ್ರೆ. ಇನ್ನಿರೋದು 2 ಮ್ಯಾಚ್ ಅಷ್ಟೇ. ಬೇಗ ಮುಗೀತು ಮ್ಯಾಚ್ಗಳೆಲ್ಲ. ಬೇಗ ಆಡಿಸಿದ್ರು ನೋಡಿ. ಅಲ್ಲಿ ಊಟದ ವ್ಯಾನ್ ಅಲ್ಲೇ ಐತೆ. ಚಿಕನ್ನು ಮತ್ತು ಗೀ ರೈಸು ಕೊಡ್ತಾ ಇದ್ದಾರೆ. ಎಲ್ಲ ತಿನ್ನೋರು ತಿಂತಾ ಇದ್ದಾರೆ. ಚಿಕನ್ ಗೀ ರೈಸ್ನ ಕೊಡ್ತಾ ಇದ್ದಾರೆ ಟೂರ್ನಮೆಂಟಲ್ಲಿ. ನಮಗೆ ಊಟ ಬೇಡ, ಹಾಗಾಗಿ ಇಲ್ಲಿರೋ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನು ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಗೈಸ್. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಬಂದಿರೋದು ಕೆರಗೋಡ್ ಹತ್ರ ಇಲ್ಲಿ ಟೂರ್ನಮೆಂಟಿಗೆ ಬಂದಿದ್ದೆ. ಇಲ್ಲಿಗೆ ಬಂದಾಗ ಇದು ಡಿಗ್ರಿ ಕಾಲೇಜ್ ಗ್ರೌಂಡ್ ಅಂತ ಗೊತ್ತಾಯ್ತು. ಬಂದೆ. ಡಿಗ್ರಿ ಕಾಲೇಜ್ ಎಲ್ಲ ಸಖತ್ತಾಗಿತ್ತು, ಬೆಂಚ್ಗಳೆಲ್ಲ ಚೆನ್ನಾಗಿತ್ತು. ಬಟ್ ಕ್ಲಾಸಸ್ ನಡೀತಾ ಇಲ್ವಂತೆ. ಬೇಜಾರಿನ ಸಂಗತಿ. ನೋಡಿರ್ಬೇಕಾದ್ರೆ ಗೈಸ್ ನೋಡ್ರಿ ಯಾವ ತರ ಐತೆ ನೋಡಿ ಗೈಸ್. ಎಲ್ಲ ಇನ್ನ ಹೊಸ ಇದ್ದಾಗ ಐತೆ. ಇನ್ನ ಬೋರ್ಡ್ ಮೇಲೆ ಬರ್ದಿರೋದು ಏನು ಅಳಿಸೇ ಇಲ್ಲ. 1 ವರ್ಷ ಆಗೈತಂತೆ ನಿಲ್ಸಿ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತ ನೋಡಿ. ಇನ್ನ ಮುಂದೆ ತೋರಿಸ್ತೀನಿ ಬನ್ನಿ ಬೇಕಾದ್ರೆ. ಪ್ರತಿಯೊಂದೂ ಅಷ್ಟೇ. ಇಲ್ಲಿ ನೋಡ್ರಿ, ಇಲ್ಲಿ ಬೀಗ ಹಾಕೋಗ್ರೆ ಬೇಜಾರಾಗುತ್ತಲ್ವಾ. ಗೌರ್ನಮೆಂಟ್ ಕಾಲೇಜ್ಗಳು, ಗೌರ್ನಮೆಂಟ್
ಸ್ಕೂಲ್ಗಳು ಗೌರ್ಮೆಂಟ್ ಕಾಲೇಜ್ಗಳು ಡೇ ಬೈ ಡೇ ಮುಚ್ತಾ ಇದಾರೆ ಅಂತಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇನ್ನ ಬೇಕಾದ್ರೆ ಆ ಕಡೆ ನೋಡ್ರಿ ಸ್ಟ್ರೈಟು ಹೆಂಗೈತೆ ಅಂತ, ಅಲ್ಲಿ ನೋಡಿ ಅಲ್ಲಿ ಇನ್ನ ಹೊಸ ಬಿಲ್ಡಿಂಗು ಗೈಸ್ ಅಲ್ವಾ, ಇನ್ನ ಹೊಸ ಬಿಲ್ಡಿಂಗು, ಫೀಲ್ಡು ಅಷ್ಟೇ ಸಾಕಾಗೈತೆ. ಆ ಫೀಲ್ಡ್ ಹೆಂಗೈತೆ ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ರಿ ಮಾಡ್ಬೇಕಾದ್ರೆ ತೋರಿಸ್ತೀನಿ, ನೆಕ್ಸ್ಟ್ ಹಾಕ್ತೀನಿ ಅದನ್ನು ಕೂಡ. ಬಟ್ ಈ ಸ್ಕೂಲ್ ನ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಬೇಜಾರಾಗೋಯ್ತು ಸೀರಿಯಸ್ ಆಗಿ. ಇಷ್ಟು ಚೆನ್ನಾಗೈತೆ ನೋಡಿ ಗೈಸ್, ಒಂದು ಸ್ವಲ್ಪನೂ ಏನಾಗಿಲ್ಲ, ಆದ್ರೂ ಕೂಡ ಎಲ್ಲಾ ಕ್ಲಾಸ್ ರೂಮ್ಗಳು ಮುಚ್ಚವ್ರೆ. ಇನ್ನು ಈ ಕ್ಲಾಸ್ ರೂಮ್ ನೋಡ್ರಿ, ಇದು ಅಷ್ಟೇ ಎಷ್ಟು ಚೆನ್ನಾಗೈತೆ ನೋಡ್ರಿ, ಬೋರ್ಡ್ಗಳು ಎಲ್ಲದು ಸೂಪರ್ ಆಗಿದಾವೆ ಗೈಸ್, ಆದ್ರೆ ಎಲ್ಲದನ್ನು ಮುಚ್ಚವ್ರೆ. ಸೊ ನಾವೇನು ಮಾಡಕ್ಕಾಗಲ್ಲ. ಈ ತರ ಎಷ್ಟೊಂದು ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಬೇಕು ಅಂತಂದ್ರೆ ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರ್ಬೇಕು, ಸರ್ಕಾರಿ ಕಾಲೇಜ್ಗಳಿಗೆ ಸೇರ್ಬೇಕು. ಅವಾಗಷ್ಟೇ ಗೌರ್ನಮೆಂಟ್ ಕಾಲೇಜು ಮತ್ತೆ ಗೌರ್ನಮೆಂಟ್ ಸ್ಕೂಲ್ಗಳನ್ನ ಉಳಿಸೋಕ್ಕಾಗೋದು ಅಂತ ಹೇಳ್ತಾ, ಈ ತರ ಮುಚ್ಚಿರೋದನ್ನ ನೋಡಿ ಬೇಜಾರಾಯ್ತು. ಅದಕ್ಕೆ ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು. ಇದು ಮಂಡ್ಯ ಡಿಸ್ಟಿಕ್ ಅಲ್ಲಿ ಇರೋ ಕೆರ್ಗೋಡು ಇದಾಗಿರುತ್ತೆ. ಸೊ ಡಿಗ್ರಿ ಕಾಲೇಜು ಸ್ಕೂಲ್ನ ಮುಚ್ಚವ್ರೆ, ಫೀಲ್ಡ್ ಮಾತ್ರ ಸೂಪರ್ ಆಗೈತೆ. ಏನು ಮಾಡಕ್ಕಾಗಲ್ಲ, ನಮ್ ಕಮೆಂಟ್ರಿ ಮಾಡೋಣ ನಡ್ರಿ. ಏನ್ ಮುಚ್ಚಿದ್ರೆ ನಾವೇನ್ ಮಾಡಕ್ಕಾಗುತ್ತಲ್ವಾ. ಬಾಯ್ ಬಾಯ್. ಎಲ್ಲೋ ಜರ್ಸಿಯನ್ನ ತೊಟ್ಟು ಈ ಒಂದು ಅಂಗಳಕ್ಕೆ ಆಗಮಿಸಿದಂತ ಹೊಸೂರು ತಂಡದವರು ಹೋಗ್ತಾ ಪ್ರಥಮ ಸ್ಥಾನದ ಟ್ರೋಫಿಯನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಫೈನಲ್ ಪಂದ್ಯದಲ್ಲೇ ವಿನ್ ಆಗ್ತಾ ಈ ಒಂದು ಲೀಗ್ ನ ಚಾಂಪಿಯನ್ಸ್ ಆಗ್ತಾ ಇದ್ದಾರೆ ಹೊಸೂರು ತಂಡದವರು. ಅದೇ ರೀತಿ ಎದುರಾಳಿ ತಂಡವಾಗಿರ್ತಕ್ಕಂತ SGB ತಂಡದವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಯಾಕೆಂದು ಹೇಳಿದ್ರೆ 2ನೇ ಸ್ಥಾನವನ್ನ ಪಡೆದುಕೊಳ್ತಾ ಇದ್ದಾರೆ SGB ತಂಡದವರು. ಎರಡೂ ತಂಡಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಕೆಲವೇ ಕ್ಷಣಗಳಲ್ಲಿ ಟ್ರೋಫಿ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ದಯವಿಟ್ಟು ಎಲ್ಲರೂ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇವಾಗ MLA ಬರ್ತಾವ್ರೆ, ಅದಕ್ಕೋಸ್ಕರ ಮಂಡ್ಯದ MLA ಅವರು ಬರ್ತಾ ಇದ್ದಾರೆ. ಮ್ಯಾಚ್ ಎಲ್ಲ ಮುಗಿದು ಗೈಸ್, ಮ್ಯಾಚ್ ಮುಗಿದ್ಮೇಲೆ ಇವಾಗ MLA ಸಾಹೇಬರು ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ಅಷ್ಟೇ ವೇಟಿಂಗ್. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ ಅಷ್ಟೇ ಗೈಸ್, ಇವತ್ತಿನ ಟೂರ್ನಮೆಂಟು ಮುಗಿಸ್ಕೊಂಡು ನನ್ನ ಪಾಡಿಗೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ವಿತ್ ಮೈಕ್ ಸುಹಾಸ್. ಫಾಲೋ ಮಾಡಿ, ನಾನು ಫಾಲೋ ಮಾಡ್ತೀನಿ. ಬಾಯ್. ನಾನು ನಮ್ಮ ಫೋಟೋ ಅಣ್ಣ ಇವಾಗ ಮಂಡ್ಯ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಾನಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನಮ್ಮ ಫೋಟೋಗ್ರಾಫರ್ ಅಣ್ಣ ಸಿಕ್ತು. ಆ ಅಣ್ಣನೇ ನನ್ನನ್ನು ಮಂಡ್ಯ ತನಕ ಕರ್ಕೊಂಬಂದ್ಬಿಡ್ತು. ಇವಾಗ ರೈಲ್ವೆ ಸ್ಟೇಷನ್ ತನಕ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಮ್ಯಾಚ್ ಮುಗಿಸ್ಕೊಂಡು ನಾವು ಬಂದಿದ್ವಿ ಮಂಡ್ಯ ರೈಲ್ವೆ ಸ್ಟೇಷನ್ಗೆ. 8:30 ಟ್ರೈನ್ ಐತೆ, ಆ ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇರೋದೆ. ಟ್ರೈನ್ ಬಂದಮೇಲೆ ಸಿಗೋಣ ಗೈಸ್. ಅದಾದಮೇಲೆ ಒಂದು ಕುರ್ಕುರೆ ಪ್ಯಾಕೆಟ್ ತಗೊಂಡು ತಿಂತಾ ಇದ್ದೀನಿ. ಇನ್ನು ಟ್ರೈನ್ ಬರೋಕ್ಕೆ ಅರ್ಧ ಗಂಟೆ ಐತೆ, ಆ ಅರ್ಧ ಗಂಟೆ ಗ್ಯಾಪಲ್ಲಿ ತಿನ್ಬಿಡೋಣ ಅಂತ ಗೈಸ್. ವೆಲ್ಕಮ್ ಟು ಮಂಡ್ಯ. ಅಲ್ಲ, ಮಂಡ್ಯಕ್ಕೆ ನೆನ್ನೆನೇ ಬಂದಿದ್ದೆ, ಸಾರಿ 2 ದಿನ ಹಿಂದೆ ಬಂದಿದ್ದೆ. ಟೂರ್ನಮೆಂಟ್ ಎಲ್ಲ ಮುಗೀತು. ಸೊ ಇವತ್ತು ಟೂರ್ನಮೆಂಟನ್ನು ಮುಗಿಸ್ಕೊಂಡು ಮಗದೊಮ್ಮೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. 8:30 ಟ್ರೈನ್ ಐತೆ. ಸೊ ಹಾಗಾಗಿ ನಮ್ಮ ಮಂಡ್ಯನ ಬಿಟ್ಟು ಹೋಗೋದಕ್ಕೆ ತುಂಬ ಬೇಜಾರಾಗ್ತೈತಿ. 2 ದಿನಕ್ಕೆ ತುಂಬ ಅಟ್ಯಾಚ್ಮೆಂಟ್ ಆಯಿತು. ಚೆನ್ನಾಗಿ ನೋಡ್ಕೊಂಡ್ರೆ ಗೈಸ್, ಎಲ್ಲೇ ಚೆನ್ನಾಗಿ ನೋಡ್ಕೊಂತಾರೆ ಅಲ್ಲೆಲ್ಲ ಒಂದೊಂದು ಬಾಂಡಿಂಗ್ ಬೆಳೆಯುತ್ತೆ. ಹಂಗೆ ಮಂಡ್ಯ ಫಸ್ಟ್ ಟೈಮ್ ಬಂದಿದೆ, ಫಸ್ಟ್ ಟೈಮ್ ಇಸ್ ಬೆಸ್ಟ್ ಟೈಮ್ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟು ಇನ್ನೂ ಬರ್ತಾ ಇರೋಣ, ಹಿಂಗೆ ಕರೆಸ್ತಾ ಇರ್ತಾರೆ, ಹಿಂಗೆ ಬರ್ತಾ ಎಕ್ಸ್ಪ್ಲೋರ್ ಮಾಡೋಣ ಎಲ್ಲ ಕಡೆನೂ. ಬಾಯ್ ಬಾಯ್. ಹಂಗೆ ಬರ್ತಾ ಇಲ್ಲಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಇಂದ ಹೋಗ್ತಾ ಇದೀವಿ. ಮೆಜೆಸ್ಟಿಕ್ ಅಂಡರ್ ಪಾಸ್ ಇದಾಗಿರುತ್ತೆ, ಹೋಗ್ತಾ ಇದೀವಿ ಗೈಸ್. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ನೋಡಿ.